ಎಲ್ರಿಗೂ ನಮಸ್ಕಾರ. ಪೊನ್ನೆ ಅಂತ ನನ್ನ ಪಾತ್ರದ ಹೆಸರು. ಈ ಪಾತ್ರ ಅಂದರೆ ನಂಗೆ ತುಂಬ ಇಷ್ಟ. ನಾನೇನು ಹೇಳೋದಿಲ್ಲ ಪಾತ್ರ ಬಗ್ಗೆ, ತುಂಬ ಸತಿ ಅದನ್ನೇ ಹೇಳ್ತಾ ಇದ್ದೀನಿ. ಪೊನ್ನೆ ಅನ್ನೋ ಪಾತ್ರ ನನಗೆ ತುಂಬ ಹಿಡಿಸಿ, ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಅಂತಲೇ ಅನ್ನಿಸ್ಲಿಲ್ಲ. ಬೆಟ್ಟ ಗುಡ್ಡ ಹತ್ತಕ್ಕೆ ಹೇಳಿದ್ರು ಬಿಸಿಲಲ್ಲಿ. ಬಟ್ ಅದು ಬಿಟ್ಟರೆ ನನಗೆ ಪಾತ್ರನ ಅಭಿನಯಿಸೋಕ್ಕೆ ತುಂಬ ನಾನು ಇಷ್ಟಪಟ್ಟು ಮಾಡಿರೋಂಥ ಪಾತ್ರ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಮಾತಾಡ್ಲಿಕ್ಕೆ ಏನಿಲ್ಲ ನಂದು. ಅವ್ರು ಬಂದರು, ನಮ್ಮ ಫ್ರೆಂಡ್ಸು ಸಿನಿಮಾ ಮಾಡೋಣ ಅಂತ ಹೇಳಿದ್ರು, ನನಗೆ ಪ್ರೋತ್ಸಾಹ ಬೇಕಂತ ಹೇಳಿದ್ರು. ನನ್ನಿಂದ ಏನಾಗುತ್ತೆ ಅವ್ರಿಗೆ ಮಾಡಿಕೊಟ್ಟೆ. ಈಗ ಈ ಇಲ್ಲಿಗೆ ಬಂದು ತಲುಪಿದೆ. ಇನ್ನು ಸಿನಿಮಾ ಇನ್ನು ಮುಂದಕ್ಕೆ ಚೆನ್ನಾಗಾಗಲಿ ಅಂತ ಪ್ರಾರ್ಥಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು. ಏನಾದ್ರೂ ಆಗಲಿ, ಒಟ್ಟಿನ ಫ್ರೆಂಡ್ಸು ತಮ್ಮಂದರು. ಥ್ಯಾಂಕ್ ಯು. ಅಂದು ಏನಿಲ್ಲ ಸರ್, ಒಂದು ಅಳಿಲು ಸೇವೆ ಅಷ್ಟೇ. ಸರ್ ಅಡಿಷನ್ ನನ್ನ ಮನೇಲಿ ಮಾಡಿದ್ದು. ಈಗ ಅವ್ರು ಕೇಳಿದಕ್ಕೆ ನಾನು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡ್ಬೇಕಲ್ಲ. ಅದೇ ಸರ್, ಅವ್ರಿಗೆ ಏನೇನು ಅನುಕೂಲ ಬೇಕಾದ್ರೆ ನಾನು ಮಾಡ್ಕೊಟ್ಟಿದ್ದೀನಿ, ನನ್ನ ಕೈಯಲ್ಲಿ ಆಗೋದು. ಈ ಸಿನಿಮಾ ಮಾಡಕ್ ಮುಂಚೆ ಒಂದು ಸಣ್ಣ ಕ್ಯಾಮ್ರಾದಲ್ಲಿ ವಿತೌಟ್ ಲೈಟ್ ಒಂದು ಸಣ್ಣ ಟೀಸರ್ ಮಾಡೋಣ ಅಂತ ಹೋದ್ವಿ. ಅಂದ್ರೆ ಅದ್ರದ್ದು ಟ್ರೈಲರ್ ಶೂಟ್ ಮಾಡ್ಕೊಂಡು ಬಂದಿದ್ವಿ. ಅದಾದ್ಮೇಲೆ ತೋರಿಸಿದ್ಮೇಲೆ ನಮ್ಮ ಸತ್ಯ ಸರ್ ಎಲ್ಲ ಮುಂದೆ ಬಂದು ನಮಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದೆ ಬಂದಿದ್ದು. ಅದನ್ನ ಶೂಟ್ ಮಾಡುವಾಗ ಎಲ್ಲ ರೀತಿ ಸಹಕಾರ ಮಾಡಿದ್ದು ದೇವಯ್ಯಣ್ಣ. ಅದಾದ್ಮೇಲೆ ಈಗ ಕೊನೆ ಹಂತದಲ್ಲಿದ್ದೀವಿ ನಾವು. ನಮಗೆ AS22 ಪ್ರೊಡಕ್ಷನ್ಸ್ ಯಾರು ಬರ್ತಾ ಇದಾರಲ್ವ, ಅದಕ್ಕೂ ದೇವಯ್ಯಣ್ಣನ ಮೂಲಕನೇ ಕಾರಣ. ಅವ್ರು ಕರ್ಕೊಂಡು ಬಂದು ಅವ್ರಿಗೆ ಸಿನಿಮಾ ತೋರಿಸಿದ್ರು. ಸಿನಿಮಾ ತೋರಿಸಿದ್ಮೇಲೆ ಅವ್ರಿಗೆ ತುಂಬಾ ಭರವಸೆ ಬಂತು. AS22 ಪ್ರೊಡಕ್ಷನ್ ಪವಿತ್ರ ಮುತ್ತಪ್ಪಣ್ಣಂಗೆ ಅವ್ರು ನಮ್ಗೆ ನಿಂತ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದ್ರು. ಸೊ ದೇವಯ್ಯಣ್ಣ ಇಲ್ಲದೆ ಇದ್ದಿದ್ರೆ ಐ ಥಿಂಕ್ ಶುರುನೂ ಆಗ್ತಿರ್ಲಿಲ್ಲ, ಮುಕ್ತಾಯನೂ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸೊ ಮಚ್. ಅವ್ರು ಎಷ್ಟು ಸಿಂಪಲ್ ಆಗಿ ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ, ಎಲ್ಲದಕ್ಕೂ ಜೊತೆ ನಿಂತಿರೋರು. ಇನ್ಸ್ಟ್ರೂಮೆಂಟ್ಸ್ ಅದು ಸ್ಪೆಷಲಿ. ಆ್ಯಂಡ್ ಏನು ಹೇಳೋಕ್ಕಾಗುತ್ತೆ ಅಂತ ಅರ್ಥ ಆಗ್ತಾಯಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಸರ್, ನನ್ನ ಬಗ್ಗೆ ಒಂದು ಹೇಳ್ಬಿಡ್ಲಾ. ನಾನು 1981 or 82 ಅಂಬರೀಷ್ ಜೊತೆ ಒಂದು ಫಿಲಿಮಲ್ಲಿ ಸೆಂಡ್ ಪಾರ್ಟ್ ಮಾಡಿದೆ. ಅಲ್ಲಿಂದ ಕೃಷ್ಣ ನೀ ಲೇಟಾಗಿ ಬರೋ ಅಂತೇಳ ರಮೇಶ್ ಅರವಿಂದ್ ಆ್ಯಂಡ್ ವಿಧಿ ಸುಬ್ಬಯ್ಯ, ನೀತು ಆ್ಯಂಡ್ ಮೋಹನ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್. ಅದರಲ್ಲಿ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಒಂದು ಪುಟ್ಟ ರೋಲ್ ಮಾಡಿದ್ದೀನಿ ಸರ್. ತುಂಬ ಒಂದು ಸಣ್ಣ ವಯಸ್ಸಿಂದ ಒಂದು ಮನಸ್ಸಲ್ಲಿ ತುಂಬ ಒಂದು ಗುರಿ ಇತ್ತು. ಕನ್ನಡ ಫಿಲಿಮ್ ಲ್ಯಾಂಡಲ್ಲಿ ಒಂದು ಒಳ್ಳೆ ವಿಲನ್ ಮಾಡಬೇಕು ಅಂತೇಳಿ. ಚಾನ್ಸ್ ಸಿಗಲಿಲ್ಲ. ಆ್ಯಂಡ್ AT ರಘು ಇಸ್ ಮೈ ಚಿಕ್ಕಪ್ಪ, ಕಝನ್ ಚಿಕ್ಕಪ್ಪ. ಎಸ್, ಆಪಾದಿಂದ AT ರಘು ನನ್ನ ತಂದೆ ಕಝನ್ ಬ್ರದರ್. ಇದು ಈ ಅಮೇಝಿಂಗ್ ಟೀಮ್ ಜೊತೆ ನಾನು ಪಾರ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಮುಖ್ಯ ಕಾರಣ ನಮ್ಮ ಧನು ಅಣ್ಣ ಅವರು. ನಾನು ಅಣ್ಣ ಅಂತ ಕರಿತೀನಿ. ನಾನು ಬೇಸಿಕಲಿ ಫ್ರಮ್ ಕೂರ್ಗ್, ಪವೀಂದ್ರ ಮುತ್ತಪ್ಪ ಕೂಪದಿರ ಅಂತ. ನನ್ನ ಹೆಸ್ರಿಗೂ ಇದಕ್ಕೂ ಟೈಟ್ಲಿಗೆ ಇದಿಲ್ಲ. ಇವರು ಹೇಳ್ತಾ ಇದ್ರು, ನಾನೊಂದು ಮೂವಿ ಮಾಡಿದ್ದೀನಿ, ಒಂದು ರೋಲ್ ಮಾಡಿದ್ದೀನಿ, ಒಂದು ಚೆನ್ನಾಗಿರೋ ಟೀಮ್ ಇದೆ, ಮೀಟ್ ಮಾಡೋಣ ಅಂತ. L2 ಮುತ್ತ ಅಂದಾಗ ನನಗೆ ಏನಪ್ಪ ಇದು ನನಗೇನು ಗೊತ್ತಾಗಲಿಲ್ಲ. ಒಂದು 2-3 ಸತಿ ಹೇಳಿದ್ಮೇಲೆ ನಾನು ಈ ಟೀಮ್ನ ಫಸ್ಟ್ ಮೀಟ್ ಮಾಡಿದೆ. ನಾನು ಫಸ್ಟ್ ಮೀಟ್ ಮಾಡಿದಾಗ ಸೂರ್ಯ, ಆಮೇಲೆ ನಮ್ಮ ಶೌರ್ಯ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇದ್ದರು, ಪ್ರಸನ್ನ ಅವರು ಸಾಹೇಬರು, ಸತ್ಯ ಸರ್ ಔಟ್ ಆಫ್ ಕಂಟ್ರಿ ಇದ್ದರು. ಹೋಗಿ ಜಸ್ಟ್ ಒಂದು ನೋಡಿ, ಒಂದು ಟೀಸರ್ ಟ್ರೈಲರ್ ನೋಡಿ ಆ್ಯಸ್ ಎ ಆಡಿಯನ್ಸ್ ನೋಡಿದ್ದು. ನಾನು ಮೂವಿ ನೋಡಬೇಕು ಅಂದೆ. ದೇ ಶೋಡ್ ಮೈ ಮೂವಿ. ಇಟ್ ವಾಸ್ ಜಸ್ಟ್ ಲೈಕ್ ಸ್ಟಂಡ್. ನಿಜವಾಗ್ಲೂ ಹೇಳ್ತೀನಿ, ಆ್ಯಸ್ ಎ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳಿದೆ, ಸ್ಟನ್ ಆಗೋಯ್ತು ನನಗೆ. ಏನು ಹೊಸಬ್ರು, ನಿಜವಾಗ್ಲೂ ನೀವು ಹೊಸಬ್ರಾ ಈ ಥರ ಮಾಡಿದ್ದೀರಲ್ಲ ಅಂತ. ಸೊ ನನಗೆ ಅದು ಆವತ್ತಿನ ದಿನ ಫುಲ್ ಅದು ಮೈಂಡಲ್ಲಿ L2 ಮುತ್ತಾನೇ ಇತ್ತು. ಸೊ ಬಟ್ ಹೆಂಗೆ ಇದು ಏನು ಅಂತ ಅಂದ್ಕೊಂಡು ನೆಕ್ಸ್ಟ್ ನಮ್ಮ ಒಬ್ಬರು ಚಿತ್ರ ಇದರಲ್ಲಿ ನಮ್ಮ ಸಾಹೇಬ್ರಿಗೆ ಗೊತ್ತೊಬ್ಬರು, ನಮ್ಮ ಕುಮಾರ್ ಅಂತ ಒಬ್ರು ಇದ್ದಾರೆ. ಅವ್ರ ಮೂವಿಗೆ ಅವರು ಕ್ರಿಟಿಕ್ಕು, ಭದ್ರಾವತಿ ಕುಮಾರ್ ಅಂತ. ಕ್ರಿಟಿಕ್ಕು ಕಿರಿಕು ಎಲ್ಲ ಅವರೇ. ಸೊ ಈಸ್ ಮೈ ಕ್ಲೋಸ್ ಫ್ರೆಂಡ್, ತುಂಬ ಆತ್ಮೀಯರು. ಅವ್ರಿಗೆ ಹೇಳಿದೆ, ಸರ್ ಈ ಥರ ಒಂದು ಹೊಸ ಟೀಮ್ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿದೆ. ಹೋಗಪ್ಪ ನಿನಗೇನು ಬೇರೆ ಕೆಲಸ ಇಲ್ಲ ಯಾಕೆ ಅಂತ. ಸರ್ ಬನ್ನಿ ನನಗೆ ಚೆನ್ನಾಗಿದೆ, ಒಂದು ಸತಿ ನೋಡಬೇಕು ಅಂದರು. ಬಂದು ನೋಡ್ದೋ. ನೈಟ್ ಆಲ್ರೆಡಿ 10-10:30 ಆಗೋಗಿತ್ತು. 12 ಗಂಟೆ ಎಲ್ಲ ನೋಡ್ಬಿಟ್ಟು ಆಮೇಲೆ ಅವ್ರನ್ನ ನಾಗರಬಾವಿಗೆ ಡ್ರಾಪ್ ಮಾಡೋಕ್ಕೆ ಹೋಗ್ಬೇಕಿತ್ತು. ಏನು ಮಾತಾಡ್ತಾ ಇಲ್ಲ ಮನುಷ್ಯ. ಏನೋ ಸುಮ್ಮನೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಜಂಕ್ಷನ್ ತಲುಪಿದ್ರೆ ಸೂಪರಾಗಿ ಮಾಡಿದ್ದಾರೆ ಸರ್ ಇವರು ಅಂತ. ಅವ್ರ ಬಾಯಲ್ಲಿ ಸೂಪರಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ನನಗೆ ಅದೊಂಥರ ಅಕ್ನಾಲೇಜ್ಮೆಂಟ್ ಸಿಕ್ತಂಗಾಯಿತು. ಬಟ್ ನಾನು ಆ ಮೂವಿಗೆ ಹೆಂಗೆ ಪಾರ್ಟ್ ಬರಬೇಕು ಅಂತ ನನಗೆ ಗೊತ್ತಾಗಿರಲಿಲ್ಲ.
ನಾನು ಸತ್ಯ ಸರ್ ಯಾವುದೋ ಒಂದು ಬಿಸ್ನೆಸ್ದು ರಿಲೇಟೆಡ್ ನಮ್ಮದು ಬೇರೆ ಕೆಲಸದ ವಿಚಾರದಲ್ಲಿ ಹಂಗೆ ಮಾತಾಡ್ತಾ ನಾನು ಹೇಳಿದೆ ಕೆಲಸ ಎಲ್ಲ ಆಮೇಲೆ ಇರಲಿ ಸರ್, ನನಗೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ, ಹೆಂಗೆ ತೊಗೊಳ್ತೀರಾ ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಅಂತ. ದೆನ್ ಎವ್ರಿಥಿಂಗ್ ಇಸ್ ಜಸ್ಟ್ ವರ್ಕ್ಡ್ ಔಟ್. ಲಾಸ್ಟ್ ಮೂಮೆಂಟ್ಗೆ ಆನ್ ಬೋರ್ಡ್ ಆಗಿದ್ದೀನಿ. ದಿಸ್ ಈಸ್ ಸೀರಿಯಸ್ಲಿ ಅಮೇಝಿಂಗ್ ಟೀಮ್, ಹೈ ಇಂಟೆಲೆಕ್ಚುಯಲ್. ಸತ್ಯ ಸರ್ ಜೊತೆ ಕೂತ್ರೆ ಮೇ ಬಿ ಎಲ್ಲ ಬಿಸ್ನೆಸ್ಸನ್ನು ಮಾಡ್ಬೋದು ಅನಿಸುತ್ತೆ, ಡಿಜಿಟಲು, ಟೆಕ್ನಾಲಜಿ, ಎವ್ರಿಥಿಂಗ್. ಸೊ ಐ ಸೆಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಸರ್. ಸೊ ಅವ್ರು ನನ್ನ ವೆಲ್ಕಮ್ ಮಾಡಿ ಕರ್ಕೊಂಡಿದ್ದಾರೆ. ಐ ಆಮ್ ಸೀರಿಯಸ್ಲಿ ಹ್ಯಾಪಿ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಧರಣ, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ನಿನ್ನೆ ಈ ಟೀಮ್ದು ಇದಕ್ಕೋಸ್ಕರ ನಾನು ಎವ್ರಿ ಮಂತ್ ತಿರುವಣ್ಣಾಮಲೆಗೆ ಹೋಗ್ತೀನಿ. ಸೊ ಅಲ್ಲಿಗೆ ಹೋಗಿ ಎಲ್ಲ ಈ ಎಲ್ಟು ಮುತ್ತ ಟೀಮ್ಗೆ, ಆ ಮೂವಿಗೆ, ನಮ್ಮ ಕನ್ನಡ ಚಿತ್ರ ಫೀಲ್ಡ್ಗೆ, ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಅಂತ ಈಶ್ವರ ಗುತ್ತಪ್ಪ, ಕಾವೇರಮ್ಮ, ಗುರುಕರ್ಣ ಬೇಡ್ಕೊಂಡು ನಮಗೆ ಆಶೀರ್ವದಿಸಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಸೋ ಸ್ವೀಟ್. ನಿಮ್ಮ ಪ್ರಾರ್ಥನೆ ಫಲಿಸ್ಲಿ ಅಂತ ಹೇಳ್ತಾ ದಯಮಾಡಿ ಶೈಲಜಾ ವಿಜಯ್ ಕಿರ್ಗಂದೂರ್ ಅವ್ರ ವೇದಿಕೆಗೆ ಬರಬೇಕು. ಯೇಸು ಅವರು ನಮ್ಮ ಸಂಕಲನಕಾರರು. ಯೇಸು ಸರ್ ದಯಮಾಡಿ ಜೊತೆಯಾಗಿ ವೇದಿಕೆಯಲ್ಲಿ. ಯೇಸು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.